ಹಲೋ ಸ್ಟೂಡೆಂಟ್ಸ್. ಸೊ ಇನ್ನೊಂದು ಕ್ವಶನ್ ಪೇಪರ್ದು ಪ್ರಾಬ್ಲಮ್ ನೋಡೋಣ. 2020 ಕ್ವಶನ್ ಪೇಪರ್ದು ಪ್ರಾಬ್ಲಮ್ ಇದು. ಸೊ ಡೇಟ್ಸ್ನ ಚೇಂಜ್ ಮಾಡಿದ್ದೀನಿ, ನಮ್ಮ ಅಸೆಸ್ಮೆಂಟ್ ಇಯರ್ಗೆ ತಕ್ಕಂತೆ ಡೇಟ್ಸ್ನ ಚೇಂಜ್ ಮಾಡಿದ್ದೀನಿ. ಓಕೆ. ಮಿಸ್ಟರ್ ಓಮರ್ ಕಮ್ಸ್ ಟು ಇಂಡಿಯಾ ಫ್ರಮ್ ಈಜಿಪ್ಟ್ ಫಾರ್ ದ ಫಸ್ಟ್ ಟೈಮ್ ಆನ್ 1st October 2019 and joined a company on a monthly salary of rupees 40,000. On 15 October 2019, he has also started his own business and earns rupees 25,000 per month. Determine his residential status for the assessment year 21-22. See, ಇಲ್ಲಿ ಏನು ಕೊಟ್ಟಿದ್ದಾರೆ, ದೇ ಹ್ಯಾವ್ ಈಜಿಪ್ಟ್ ಇಂದ ಫಸ್ಟ್ ಟೈಮ್ ಅವನು ಅಕ್ಟೋಬರ್ 2019 ಬಂದಿದ್ದಾನೆ, ಮತ್ತೆ ಅವನು ಒಂದು ಜಾಬ್ಗೆ ಸೇರಿದ್ದಾನೆ. ಸ್ಯಾಲ್ರಿ 40,000 rupees ಇದೆ ಪರ್ ಮಂತ್. ಆಮೇಲೆ 15 ಅಕ್ಟೋಬರ್ ನಂತರ ಅವನು ಹಿ ಹ್ಯಾಸ್ ಸ್ಟಾರ್ಟೆಡ್ ಹಿಸ್ ಓನ್ ಬಿಸ್ನೆಸ್. ಅದು 25,000 ಪರ್ ಮಂತ್ ಅವನಿಗೆ ಸ್ಯಾಲ್ರಿ ಬರ್ತಾ ಇದೆ, ಇನ್ಕಮ್ ಬರ್ತಾ ಇದೆ. ಸೊ ಇಲ್ಲೇನಾಗ್ತಾ ಇದೆ ಅಂತಂದ್ರೆ, ವಿ ಆರ್ ನಾಟ್ ಡಿಟರ್ಮೈನಿಂಗ್ ಹಿಸ್ ಇನ್ಕಮ್. ಇಲ್ಲಿ ಏನು ಹೇಳಿದ್ರು, ಡಿಟರ್ಮೈನ್ ಹಿಸ್ ರೆಸಿಡೆನ್ಷಿಯಲ್ ಸ್ಟೇಟಸ್. ರೆಸಿಡೆನ್ಷಿಯಲ್ ಸ್ಟೇಟಸ್ ಅಂದ್ರೆ ಅವನು ರೆಸಿಡೆಂಟಾ, ನಾನ್ ರೆಸಿಡೆಂಟಾ, ಆರ್ಡಿನರಿ ರೆಸಿಡೆಂಟ್ ಆರ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಆಗಿದ್ರೆ ಇಷ್ಟು ಮಾತ್ರ ಹೇಳಬೇಕು. ದೇ ಹ್ಯಾವ್ ಜಸ್ಟ್ ಗಿವನ್ ದ ಸ್ಯಾಲ್ರಿ ಮತ್ತೆ ಇದು ಅರ್ನಿಂಗ್ಸ್ನ ಏನೋ ಸುಮ್ಮನೆ ಒಂದು ಏನಂತಾರೆ ಮಿಸ್ಲೀಡ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಸೊ ಲೆಟ್ ಅಸ್ ಪುಟ್ ಒನ್ ಚಾರ್ಟ್. ಆಸ್ ವಿ ನೋ, ಚಾರ್ಟ್ ಮಾಡೋಣ. ಎಷ್ಟು ಸ್ಟೇ ಇದೆ, ಎಷ್ಟು ವರ್ಷ ಸ್ಟೇ ಆಗಿದ್ದಾನೆ, ಎಷ್ಟು ದಿನ ಸ್ಟೇ ಆಗಿದ್ದಾನೆ. ಅಲ್ಲೇನಾಗಿದೆ, 1st October 2019ಗೆ ಅವನು ಬರ್ತಾನೆ. ಆಮೇಲೆ ಅವನು ಮತ್ತೆ ಎಲ್ಲೂ ಹೋದ, ಎಲ್ಲೂ ಬಂದ ಅಂತ ಯಾವುದೇ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಅಂದರೆ ಅವನು 1st October 2019 ಬಂದವನು ಇಲ್ಲೇ ಉಳ್ಕೊಂಡಿದ್ದಾನೆ. ಆಯಿತಾ? ಸೊ 2021, 1920. ಸೊ ಹೀಗೆ ನಾವು 11 years ಹಾಕೊಂಡಿದ್ವಿ, ಯಾಕಂದರೆ ಇದು ಪ್ರೀವಿಯಸ್ ಇಯರ್, ಇದು ಪ್ರಿಸೀಡಿಂಗ್ 10 previous year. ಯಾವ ಇಯರಲ್ಲಿ ಬಂದವನು? 1st October 2019. ಅದು ಯಾವುದಕ್ಕೆ ಬರುತ್ತೆ? ಇದು 1st April 2019 ಇಂದ 31st March 2020 ತನಕ ಇದು. ಸೊ ಹಾಗಾಗಿ ಈ ರೇಂಜಲ್ಲಿ ಬರುತ್ತೆ. 1st October 2019 ಟು 31st March 2020. ಸೊ ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟು? ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ, ಮಾರ್ಚ್. ಸೊ 6 months ಇದ್ದಾನೆ. 6 months ಅಲ್ಲಿ ಕೌಂಟ್ ಮಾಡಿದಾಗ ಸಿ ಹಿಯರ್ ಅವನು 2020 ಫೆಬ್ರವರಿಲಿದ್ದಾನೆ. 2020 ಫೆಬ್ರವರಿನು ಲೀಪ್ ಇಯರ್, 29 days ಬರುತ್ತೆ. ಆಯಿತಾ? ಹಾಗಾಗಿ ಆ ಫೆಬ್ರವರಿದು 29 days ತಗೋಬೇಕು. ಅದು ಅಕ್ಟೋಬರ್ದು 31st, ನವೆಂಬರ್ದು 30, ಡಿಸೆಂಬರ್ದು 31st, Jan 2020 31st, Feb because it's a leap year 29 days, and March 31 days. So 1, 2, 3, 4 plus 9 is 13. 1 agade 3, 9, 3 plus 3 6, 9, 12, 15, 16, 17, 18, 183 days ಆಯ್ತು. ಇದು not 182 days, 183 days. ಇಲ್ಲ ಅವನೆಷ್ಟು 183 days ಇದ್ದಾನೆ. ನೆಕ್ಸ್ಟ್ ಇಯರು, ಪ್ರೀವಿಯಸ್ ಇಯರಲ್ಲಿ 2020 ಮತ್ತು 21 ಅಲ್ಲಿ ಅವನು ಫುಲ್ ಇಯರ್ ಇದ್ದಾನೆ, ಯಾಕಂದರೆ ಯಾವುದೇ ಇನ್ಫಾರ್ಮೇಷನ್ ಇಲ್ಲಿ ಕೊಟ್ಟಿಲ್ಲ. ಹಾಗಾಗಿ 365 days ಅಂತ ಫುಲ್ ಹಾಕಿದ್ದೀವಿ. ಲೆಟ್ ಅಸ್ ಸಿ 4 years ಅಥವಾ ರೆಸಿಡೆನ್ಷಿಯಲ್ ಸ್ಟೇಟಸ್ನ ನೋಡೋಣ. ರೆಸಿಡೆನ್ಷಿಯಲ್ ಸ್ಟೇಟಸ್ಸು ಪ್ರೀವಿಯಸ್ ಇಯರ್ 365 days ಇದೆ, ಹಾಗಾಗಿ ಅವನು ರೆಸಿಡೆಂಟ್ ಆಗೋದ. 182 days ಮೇಲೆ ಇದ್ರೆ ರೆಸಿಡೆಂಟ್. ಲಾಸ್ಟ್ ಇಯರ್ ಪ್ರಿಸೀಡಿಂಗ್ ಪ್ರೀವಿಯಸ್ ಇಯರ್ ಫಸ್ಟ್ ಇಯರಲ್ಲಿ 183 days ಇದ್ದಾನೆ, ಈವನ್ ಫಾರ್ ದಟ್ ರೆಸಿಡೆಂಟ್ ಆಗೋದ. ಆಯ್ತಾ? ಅದ್ರ ಹಿಂದೆ ಯಾವುದೇ ವರ್ಷದಲ್ಲಿ ಅವನು ಇಂಡಿಯಾಗೆ ಬಂದೇ ಇಲ್ಲ, ಫಸ್ಟ್ ಟೈಮ್ ಬಂದಿದ್ದು. ಸೊ ಹಾಗಾಗಿ ಅವನು ನಾನ್ ರೆಸಿಡೆಂಟ್ ಅಂತ ಡೈರೆಕ್ಟ್ ಹಾಕೊಂಡ್ಬಿಟ್ವಿ. ಸೊ ಇಲ್ಲೇನು ಮಾಡ್ತಾ ಇದೀವಿ ನಾವು? ವಿ ನೀಡ್ ಟು ಸಿ ದ ಅಡಿಷನಲ್ ಕಂಡೀಷನ್. ದೆರ್ ಆರ್ 2 additional ಕಂಡೀಷನ್. ಆಯ್ತಾ? ಒಂದು ಅಡಿಷನಲ್ ಕಂಡೀಷನ್ ಏನು ಹೇಳುತ್ತೆ ಅಂತಂದ್ರೆ, ಅವನು 2 year ರೆಸಿಡೆಂಟ್ ಆಗಿರಬೇಕು ಔಟ್ ಆಫ್ 10 ಪ್ರಿಸೀಡಿಂಗ್ ಪ್ರೀವಿಯಸ್ ಇಯರ್. ಇದು ಪ್ರೀವಿಯಸ್ ಇಯರ್, 10 ಪ್ರಿಸೀಡಿಂಗ್ ಪ್ರೀವಿಯಸ್ ಇಯರ್ ಅಲ್ಲಿ ಅವನು 2 years ರೆಸಿಡೆಂಟ್ ಆಗಿರಬೇಕು. ಸೊ ಒಂದು ಅವನು ಪ್ರೀವಿಯಸ್ ಇಯರ್ ಅಲ್ಲಿ ರೆಸಿಡೆಂಟ್ ಆಗಿದ್ದಾನೆ, ಅದನ್ನ ತಗೊಳ್ಳೋದು ಬೇಡ. ಇಲ್ಲಿಂದ ಇಲ್ಲಿ ತನಕ
10 ಪ್ರಿಸೀಡಿಂಗ್ ಪ್ರೀವಿಯಸ್ ಇಯರಲ್ಲಿ 2 ಇಯರ್ ಅವನು ರೆಸಿಡೆಂಟ್ ಆಗಿರಬೇಕು, ಬಟ್ ಒಂದೇ ವರ್ಷ ಆಗಿದ್ದಾನೆ, ಹಾಗಾದರೆ ಫಸ್ಟ್ ಆಗಲ್ಲ. ದೆನ್ ವಿಲ್ ಸಿ ದ ಸ್ಟೇ 730 ಡೇಸ್. ಸೊ 730 ಡೇಸ್ ಇನ್ 7 ಪ್ರೀವಿಯಸ್ ಪ್ರಿಸೀಡಿಂಗ್ ಇಯರ್, 7 ಪ್ರೀವಿಯಸ್ 13-14 ಇಂದ ಹಿಡಿದು 19-20ಲಿ 183 ಡೇಸ್ ಅಷ್ಟೇ ಇರೋದು. ಮತ್ತೆ ಹಾಗೆ ಇದು ಬೇಸಿಕ್ ಕಂಡೀಷನ್ ನೋಡಿದ್ವಿ, ಬೇಸಿಕ್ ಕಂಡೀಷನಲ್ಲಿ ಅವನು 182 ಡೇಸೇ ಇರೋದು, 183 ಡೇಸೇ ಇರೋದು. ಸೊ ಲೆಟ್ ಅಸ್ ಸಿ ಎಕ್ಸಾಕ್ಟ್, ದಿಸ್ ಇಸ್ ಅ ವರ್ಕಿಂಗ್ ನೋಟ್, ದಿಸ್ ಇಸ್ ಹೌ ವಿ ಆರ್ ಸಪೋಸ್ ಟು ರೈಟ್ ದ ಆನ್ಸರ್. Determination of residential status of Aru assessee Mr. Oma. What is the previous year? 2021, assessment year 21-22. For determining the residential status of Mr. Oma, following condition that has to be applied. Ili satisfied, unsatisfied. First, basic condition, stay in India for 182 days or more in previous year. Previous year ಅಲ್ಲಿ ಅಂದರೆ 2021 ಅಲ್ಲೂ 365 ಡೇಸ್ ರೆಸಿಡೆಂಟ್ ಆಗೋಗಿದ್ದಾನೆ. ಸೊ ದಿಸ್ ಕಂಡೀಷನ್ ಈಸ್ ಸ್ಯಾಟಿಸ್ಫೈಡ್. ಇದನ್ನ ನಾವು ನೋಡೋದು ಬೇಕಿಲ್ಲ, ಯಾಕಂದ್ರೆ ಅವನು ಒಂದು ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದ್ದಾನೆ, ದಟ್ ಮೀನ್ಸ್ ಹಿ ಈಸ್ ಅ ರೆಸಿಡೆಂಟ್. ಲೆಟ್ ಅಸ್ ಸಿ ದ ಅಡಿಷನಲ್ ಕಂಡೀಷನ್. ಯಾಕೆ ಬೇಕಿದು? ಆರ್ಡಿನರಿ ರೆಸಿಡೆಂಟ್ ಅಥವಾ ನಾಟ್ ಆರ್ಡಿನರಿ ರೆಸಿಡೆಂಟ್ ನಮಗೆ ಬೇಕಾಗುತ್ತೆ. ರೆಸಿಡೆಂಟ್ ಇನ್ ಇಂಡಿಯಾ ಫಾರ್ 2 ಇಯರ್ಸ್ ಔಟ್ ಆಫ್ 10 ಇಯರ್ಸ್. ನಾ ಹೇಳಿದೆ ಅವನು ಈ ಪ್ರೀವಿಯಸ್ ಇಯರಲ್ಲಿ ಒಂದು ಬಿಟ್ರೆ ಪ್ರಿಸೀಡಿಂಗ್ ಪ್ರೀವಿಯಸ್ ಇಯರ್ 10 ಇಯರ್ಸ್ ಅಲ್ಲಿ ಒಂದೇ ವರ್ಷ ರೆಸಿಡೆಂಟ್ ಆಗಿರೋದು, 2 ಇಯರ್ಸ್ ಆಗಿಲ್ಲ, ಹಾಗಾದ್ರೆ ದಿಸ್ ಇಸ್ ನಾಟ್ ಸ್ಯಾಟಿಸ್ಫೈಡ್. ಸ್ಟೇ ಇನ್ ಇಂಡಿಯಾ ಫಾರ್ 730 ಡೇಸ್ ಆರ್ ಮೋರ್ ಡ್ಯೂರಿಂಗ್ ದ 7 ಪ್ರೀವಿಯಸ್ ಇಯರ್ ಪ್ರಿಸೀಡಿಂಗ್ ಟು ಪ್ರೀವಿಯಸ್ ಇಯರ್. ಅಂದ್ರೆ 7 ಇಯರ್ಸ್ ಏನಿದೆ ಪ್ರೀವಿಯಸ್ ಇಂದ ಹಿಂದೆ 1 2 3 4 5 6 7 13-14 ಇಂದ 19-20 ತನಕ ಅವನು ಓನ್ಲಿ 183 ಡೇಸ್ ಅಷ್ಟೇ ಇರೋದು. ಅವ್ನು ಫಸ್ಟ್ ಬಂದಿದ್ದೆ 19 ಅಲ್ವಾ, ಹಾಗಾಗಿ ಈವನ್ ದಿಸ್ ಇಸ್ ಆಲ್ಸೋ ನಾಟ್ ಸ್ಯಾಟಿಸ್ಫೈಡ್. ಸೊ ವಾಟ್ ಈಸ್ ಅವರ್ ಕನ್ಕ್ಲೂಷನ್? As Mr. Omar satisfied the basic condition under section 6(1) and none of the additional condition, ಯಾವುದೇ ಒಂದು additional condition ಅವನು ಸ್ಯಾಟಿಸ್ಫೈ ಮಾಡಿಲ್ಲ under section 6(6) ಅಲ್ಲಿ. His residential status in India in the previous year should be resident but not ordinarily residents. Not ordinary resident. He is a resident but not ordinary resident. Hope you understood.